ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ವೀಕ್ಷಕರಿಗೆ ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವರು. ಮಧು ಮಧು ಕೆಡ್ಡ ಹನಿ ಟ್ರಾಪ್ ಬರೀ ಇದು ಚರ್ಚೆ ಕರ್ನಾಟಕದ್ದು. ಇದರಿಂದ ಡಿ ಕೆ ಸಿ ವಿರೋಧಿಗಳೆಲ್ಲ ಹೇಳ್ತಾ ಇದ್ದಾರೆ. ಇದನ್ನು ಪ್ರೂವ್ ಮಾಡಲಿಕ್ಕೆ ಸಾಧ್ಯ ಇದೆನಾ ಅನ್ನೋದೊಂದು ದೊಡ್ಡ ಪ್ರಶ್ನೆ. ಅದರಲ್ಲೂ ಡಿ ಕೆ ಸಿ ಅವರನ್ನು ಹೊರಗೆ ಹಾಕುವಂಥ ಶಕ್ತಿ ನಿಜವಾಗಿಯೂ ಗರಂ ಆಗಿರೋ ಹೈಕಮಾಂಡ್ಗೆ ಸಾಧ್ಯನಾ? ಇದು ಮತ್ತೊಂದು ಪ್ರಶ್ನೆ. ನಾವು ಮೀಡಿಯಾದವ್ರಂದು ಬೇರೆ ಉದ್ಯೋಗ ಇಲ್ಲ, ನಮ್ಗೆ ಬೆನ್ನತ್ತು ಬಿಟ್ಟಿದ್ದೀವಿ ನಾವು. ಸತೀಶ್ ಅವ್ರೇನು ಹೇಳ್ತಾರ, ಪರಮೇಶ್ವರಯ್ಯನವ್ರು ಏನು ಹೇಳ್ತಾರ, ಸಿದ್ದರಾಮಯ್ಯ ಆದ್ಮೇಲೆ ಮೀಟಿಂಗ್ ಮಾಡಿದರು, ಖರ್ಗೆ ಅವ್ರು ಗುಪ್ತವಾಗಿ ಏನು ಮಾತಾಡಿದರು, ಏನೋ ಕಲ್ಪನೆ ಮಾಡಿ ನಾವು ಹೇಳ್ತಾ ಇರ್ತೀವಿ. ಅಲ್ಲಿ ನಡೀತಾ ಇರೋದೊಂದು ಆಗೋದೊಂದು ಪ್ರಚಾರ ಮಾಡೋದೊಂದು. ನಮಗೇನು ಬೇಕಾಗಿದಪ್ಪ ಅಂತಂದ್ರೆ ಒಟ್ಟಿನಲ್ಲ ವ್ಯೂಸ್ ಬೇಕು, TRP ಬೇಕು. ಇದು ಬಿಟ್ಟು ಮೀಡಿಯಾದವ್ರು ಬೇರೆ ಕೆಲಸ ಇಲ್ಲ ಏನಂತ ಮನಸ್ಸದಲ್ಲ. ಯಾಕೆಂದರೆ ಅನೇಕ ಸಮಸ್ಯೆಗಳಿದ್ದಾವೆ, ಸಮಸ್ಯೆಗಳ ಬಗ್ಗೆ ಮಾತಾಡೋದು ಯಾರೂ ಇಲ್ಲ. ಏನೋ ದಿನದ ಒಂದು ಅರ್ಧ ಗಂಟೆನೋ ಎಲ್ಲೋ ಒಂದು ಚರ್ಚೆ ಮಾಡಿ ಅದು ಇಲ್ಲದೆ ಹೋದ್ರು ನಡೀತದೆ. ಹಿಂದೂ ಮುಸ್ಲಿಂ ಅಂತ ದುಂಬಿ ಹಿಡಿಸೋದು. ಈಗ ಇದು ಬೆನ್ನು ಹತ್ತಿಬಿಟ್ಟಿದ್ದಾರೆ. ಮಧುಬಲೆ ಮೊದಲು ರಾಜಣ್ಣವ್ರಿಗೆ ಆಗಿದ್ದಿಲ್ಲ. ರಾಜಣ್ಣವ್ರು ಅದನ್ನು ಕೇಸ್ ಹಾಕಲಲ್ರಿ, ಬೇಡ ಯಾರಂದಾರ ಅವ್ರಿಗೆ. ಅವ್ರು ಕಾನೂನು ಬಲ್ಲವ್ರಲ್ವಾ, ಸಹಕಾರಿ ಸಚಿವರು ರೀ ಅವರು. ಹೈಕಮಾಂಡಿಗೆ ಹೇಳ್ತೀನಿ ರೀ, ಅಲ್ಲಿ ಹೇಳ್ತೀನಿ ಹೇಳ್ರಿ, ಆ್ಯಕ್ಷನ್ ತೊಗೊಂಡವ್ರ ಮೇಲೆ ಯಾರಿದ್ದಾರೆ ಅವರು? DK ಶಿವಕುಮಾರ್ ಇದ್ದಾರಾ? ಇದ್ದಾವ ಡಾಕ್ಯುಮೆಂಟ್ಸ್ ಕೊಡ್ರಿ, ಮತ್ತು ಹಾಗೆ ಬಿಡಬೇಡ್ರಿ, ಅದನ್ನು ಪೂರ್ತಿ ಬಗೆಹರಿಸ್ಬಿಡ್ರಿ. ಒಬ್ಬ ರಾಜಕೀಯ ಒಬ್ಬ ವೈರಿಯನ್ನು ತೆಗೆದುಬಿಡ್ರಿ ಬಾಜು. ಅದನ್ನೇನ ಮಾಡ್ತೀರಾ? ಅದೂ ಇಲ್ಲ. ಅಲ್ಲೂ ಹೊಂದಾಣಿಕೆ ರಾಜಕಾರಣ. ಆ ಸಂದರ್ಭ ಯತ್ನಾಳ್ ನೆನಪಾಗಿಬಿಡ್ತಾರಮ್ಮ. ಎಲ್ಲ ಹೊಂದಾಣಿಕೆ. ಅವರು ನಮ್ಮ ಕೆಲವೊಮ್ಮೆ ಅವ್ರು ಮಾತಾಡೋದು ಬಫೂನ್ ಅನಿಸಿದ್ರು. ಅವರು ವಾಸ್ತು ಸತ್ಯಗಳನ್ನು ಮಾತಾಡ್ತಾರೆ. ಅವರು ಅದನ್ನು ಮಾಡ್ತಾರೆ. ಆ ಮಾತು ಬೇರೆ. ಯಾಕಂದರೆ ಇದು ರಾಜಕಾರಣದಲ್ಲಿ ಯಾರ್ಯಾರು ಮಿತ್ರರಲ್ಲ, ಯಾರ್ಯಾರು ಶತ್ರು ಅಲ್ಲ. ಇವರು ನಮ್ಮ ಯಡಿಯೂರಪ್ಪ ವಿರೋಧ ಮಾಡಿ ಪಾರ್ಟಿ ಬಿಟ್ಟು ಹೋಗಿದ್ರು. ಮತ್ತು ಅಲ್ಲಿ JDS ಹೋದ್ರು, ಅಲ್ಲಿ ಮತ್ತೆ ಇಲ್ಲಿ ಬಂದರು ಯತ್ನಾಳ್. ಹಂಗಿಲ್ಲೇ ಇದೇನು ಗುಪ್ತ ಮೀಟಿಂಗ್ ಆಗ್ಯದಂತ, ಹೈಕಮಾಂಡ್ ಗರಂ ಆಗಿದೆ ಅಂತೇಳಿ ಇವೆಲ್ಲ ಸುದ್ದಿಗಳು ಬರ್ತಾ ಇದ್ದಾವೆ. ಅದಕ್ಕೆ DK ಅವ್ರು ಸಿಟ್ಟಿಂದ ಹೇಳ್ತಾ ಇದ್ದಾರೆ, ಏನ್ರಿ ಏನೋ ಡಿಸ್ಕಷನ್ ಆಗ್ತದೆ, ನಿಮಗೇನು ಗೊತ್ತೇನು ಅಂತ ಕೇಳ್ತಾರೆ. ನಾವು ನಮ್ಮ ಪತ್ರಕರ್ತರು ಏನು ಕೇಳಬೇಕು ಏನಿಲ್ಲ ಅನ್ನುವಂಥದ್ದು ಇಲ್ಲಿ ಬಿಡ್ರಿ ಬಾಬು, ಸತ್ತು ಹುಡುಕ್ತಿರ್ತಾರೆ ಅವರು. ಹಾಗೆ ಹೊರಗೆ ನಾ ಕೇಳೋದಿಲ್ಲ. ಹಾಗೆ ಕೇಳಿದ ತಕ್ಷಣ ಗರಂ ಆಗಿಬಿಟ್ರು. ಯಾರು? DK ಶಿವಕುಮಾರ್ ಅವರು. ಹೋಗ್ರಿ ಎಲ್ಲ ಕೇಳಿ ಸಿದ್ದರಾಮಯ್ಯ ಕೇಳಿ ನನ್ನನ್ನು ಕೇಳ್ತಾರೆ. ಅವರು ಕರೆ ಮತ್ತು ಅವ್ರಿಗೆ ನೀವು ಕೇಳಬೇಕಾಗಿ ಸಿದ್ದರಾಮಯ್ಯ ಏನು